ಮತ್ತು ನಾನೇನು ಅದರಿಂದ ಬೇಸರ ಏನು ಮಾಡೋದಿಲ್ಲ, ಯಾಕೆಂದರೆ ಅದೆಲ್ಲ ನಾವು ಫೇಸ್ ಮಾಡಿ ಡೈಜೆಷನ್ ಆಗೋದಿಲ್ಲ ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಆದರೆ ಸರಿಯಾಗಿ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಹೇಳಿ. ಇವಾಗ ಮಸಾಲೆ ಎಲ್ಲ ಹಾಕಿ ಆಯಿತು. ಈಗ ಇದು ಚೆನ್ನಾಗಿ ಕುದಿಬೇಕು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮತ್ತೆ ನಿನ್ನೆ ರಾತ್ರಿ ಮಳೆ ನೋಡಿ, ಹಗಲಿಡೀ ಸ್ವಲ್ಪ ಸ್ವಲ್ಪ ಮೋಡ ಇತ್ತು, ರಾತ್ರಿ ಮಳೆ ಬಂದಿದೆ. ರಾತ್ರಿ ಮಳೆ ಬಂದು ಇವಾಗ ಬೆಳಗಿನ ಜಾವ ನೋಡಿ ಫುಲ್ ಮಂಜು ಬಿದ್ದಿದೆ, ಏನೂ ಕಾಣಿಸ್ತಿಲ್ಲ. ಯಾವ ಥರದ ವಾತಾವರಣ ಅಂತಲೇ ಗೊತ್ತಾಗ್ತಿಲ್ಲ, ಆ ಥರ ಆಗಿದೆ ಇವಾಗಿನ ಒಂದು ವಾತಾವರಣ. ನಿಜವಾಗಿ ಈ ಟೈಮಲ್ಲಿ ತುಂಬಾ ಚಳಿ ಇರಬೇಕಿತ್ತು, ಆದರೆ ಮಳೆ ಬರ್ತಾ ಇದೆ. ಬೆಳಿಗ್ಗೆ ನೋಡುವಾಗ ಮಂಜು ಬಿದ್ದಿದೆ ನೋಡಿ, ಫುಲ್ ಮಂಜು. ಈ ಥರ ವಾತಾವರಣ ಇದ್ದರೆ ಎಲ್ಲರ ಆರೋಗ್ಯ ಕೂಡ ಕೆಡುತ್ತದೆ. ಇವತ್ತು ನಾನು ಬೆಳಿಗ್ಗೆನೇ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ವಿಡಿಯೋವನ್ನು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಅಲ್ಲಿ ಸೂರ್ಯ ಕೂಡ ಸರಿಯಾಗಿ ಕಾಣಿಸ್ತಿಲ್ಲ, ಅಷ್ಟು ಮಂಜು ಬಿದ್ದಿದೆ. ಇವಾಗ ಮಂಜು ಎಲ್ಲ ಹೋಯಿತು. ಮಂಜು ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಿದ್ದಿದೆ ನೋಡಿ. ಹಾಗೆ ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು, ಕೆಲವು ಕೆಲಸ ಆಗಿ ಇವಾಗ ಅಡುಗೆಗೂ ಕೂಡ ರೆಡಿ ಮಾಡ್ತಾ ಇದ್ದೇನೆ. ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿ ಆಯಿತು. ಇನ್ನು ಇವಾಗ ಪದಾರ್ಥ ಮಾಡಬೇಕು. ಇವತ್ತು ಸೋರೆಕಾಯಿ ಹಾಗೂ ಒಣ ನಂಗು ಮೀನು ಹಾಕಿ ಸಾರು ಮಾಡ್ತಾ ಇದ್ದೇನೆ. ಹಾಗೆ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ಅದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಸೋರೆಕಾಯಿ ಹಾಗೂ ಒಣಮೀನು ಹಾಕಿ ಸಾರು ಮಾಡಲಿಕ್ಕೆ ಇಲ್ಲಿ ನಾನು 8 ಒಣಮೆಣಸು ತೊಗೊಂಡಿದ್ದೇನೆ. 1 ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ. 1/4 ಟೀ ಸ್ಪೂನ್ ಆಗುವಷ್ಟು ಅರಸಿನ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಸಾಸಿವೆ, ಒಂದು ಸಣ್ಣ ನೀರುಳ್ಳಿ ಹಾಗೂ 4 ಬೆಳ್ಳುಳ್ಳಿ ಹೆಸಲನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಇವಾಗ ನೋಡಿ ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಯಿತು. ಇನ್ನು ನಾನು ಸೋರೆಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಆಮೇಲೆ ಒಣ ಮೀನಿನ ಸಿಪ್ಪೆ ತೆಗೆದು ಅದನ್ನು ನೀರಲ್ಲಿ ಹಾಕಿಡ್ತೇನೆ. ಇಲ್ಲಿ ನೋಡಿ ಸೋರೆಕಾಯನ್ನು ಕಟ್ ಮಾಡಿ ತೊಳೆದು ತೊಗೊಂಡಿದ್ದೇನೆ. ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ. ಇವಾಗ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ತೇನೆ. ನೋಡಿ ಎಷ್ಟು ಒಣ ನಂಗು ಮೀನು ತೊಗೊಂಡಿದ್ದೇನೆ. ಇವಾಗ ಇದರ ಸಿಪ್ಪೆಯನ್ನು ತೆಗಿಬೇಕು. ನೆನೆ ಹಾಕಿ ಸಿಪ್ಪೆ ತೆಗಿಲಿಕ್ಕೆ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ, ಹಾಗಾಗಿ ಇವಾಗ ನಾನು ನೆನೆ ಹಾಕೋದಕ್ಕಿಂತ ಮೊದಲೇ ಇದರ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿ ಆಮೇಲೆ ನೀರಲ್ಲಿ ಹಾಕಿಡ್ತೇನೆ. ಇವಾಗ ನೋಡಿ ಒಣ ಮೀನಿದ್ದು ಸಿಪ್ಪೆ ತೆಗೆದಾಯಿತು. ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾನು ನೀರಲ್ಲಿ ಹಾಕಿಡ್ತೇನೆ. ಸ್ವಲ್ಪ ಜಾಸ್ತಿ ಉಪ್ಪಿದೆ, ಅದು ಸ್ವಲ್ಪ ಬಿಡಲಿ ಅಂತೇಳಿ. ಇವಾಗ ಸೋರೆಕಾಯಿ ಬೇಯ್ತಾ ಬಂತು. ಈಗ ನಾನು ಅದಕ್ಕೆ ಒಣ ಮೀನನ್ನು ಹಾಕ್ತೇನೆ. ಈ ಒಣ ಮೀನು ಬೇಯಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ, ಇದು ನಂಗು ಮೀನಲ್ವ, ಹಾಗಾಗಿ ಇದನ್ನು ಹಾಕಿ ಆದ ಕೂಡಲೇ ನಾನು ಮಸಾಲವನ್ನು ಕೂಡ ಹಾಕ್ತೇನೆ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಮೀನನ್ನು ಹಾಕ್ತೇನೆ. ಮೀನು ಹಾಕಿ ಆದಮೇಲೆ ಮಸಾಲವನ್ನು ಹಾಕ್ತೇನೆ. ಈಗ ನಾನು ಮಸಾಲವನ್ನು ಹಾಕ್ತೇನೆ. ಇವಾಗ ಮಸಾಲೆ ಎಲ್ಲ ಹಾಕಿ ಆಯಿತು. ಈಗ ಇದು ಚೆನ್ನಾಗಿ ಕುದಿಬೇಕು. ನೋಡಿ ಇವಾಗ ಪದಾರ್ಥ ರೆಡಿ ಆಗ್ತಾ ಬಂತು. ಒಣ ಮೀನು ಕೂಡ ಇವಾಗ ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಸೋರೆಕಾಯಿ ಹಾಗೂ ಒಣ ಮೀನಿನ ಪದಾರ್ಥ ರೆಡಿ ಆಯಿತು. ಇವಾಗ ನನ್ನ ಮಧ್ಯಾಹ್ನದ ಅಡಿಗೆ ಎಲ್ಲ ಆಯಿತು. ಹಾಗೆ ಇವಾಗ ನಾನು ತೋಟಕ್ಕೆ ಹೋಗ್ತೇನೆ ಹುಲ್ಲು ತರಲಿಕ್ಕೆ. ಜಾನ್ ಅವರು ಹೋಗಿದ್ದಾರೆ, ಹಾಗೆ ನಾನು ಕೂಡ ಹೋಗ್ತೇನೆ. ಸೇವಂತಿಗೆ ಹೂವಿನ ಹುಲ್ಲು ಇದೆ, ಅದನ್ನು ಇವಾಗ ಕೊಯ್ಯೋದು. ಜಾನ್ ಕೊಯ್ತಾ ಇದ್ದಾರೆ. 1 ಗೋಣಿ ಹುಲ್ಲಾಯಿತು. ಇವಾಗ ಮಧ್ಯಾಹ್ನ ಮೇಲೆ ಕೆಲವೆಲ್ಲ ಕೆಲಸ ಮಾಡಿ ಆಯಿತು. ಹಾಗೆಯೇ ಹಾಲು ಕರೆದು ಡೈರಿಗೆ ಕೊಂಡೋಗಿ ಕೊಟ್ಟಾಯಿತು. ಟೀ ಕೂಡ ಕುಡಿದಾಯಿತು. ಆಮೇಲೆ ಇವಾಗ ಸ್ವಲ್ಪ ಹಾಳೆ ತಂದಿದ್ದಾರೆ ತೋಟದಿಂದ,
ದನಕ್ಕೆ ಹಾಕಲಿಕ್ಕೆ. ಇವಾಗ ಅದರ ಒಳಗಿನ ನಾರನ್ನು ತೆಗಿತಾ ಇದ್ದೇನೆ. ಆಮೇಲೆ ಮಿಷಿನಲ್ಲಿ ಹಾಕಿ ಹುಲ್ಲು ಕಟ್ ಮಾಡುವಾಗ ಇದನ್ನು ಕೂಡ ಕಟ್ ಮಾಡಬಹುದು ಅಂತೇಳಿ ಬೇಗನೆ ನಾನಿವಾಗ ತೆಗಿತಾ ಇದ್ದೇನೆ. ಹಾಗೆ ಇವತ್ತು ನೈಟ್ ಕೂಡ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ಎಲ್ಲ ಬೇಗ ಕೆಲಸ ಆಗಬೇಕು ಇವಾಗ. ಹಾಗೆ ಇವಾಗ ನೋಡಿ ಇದರ ನಾರನ್ನು ಈ ಥರ ತೆಗಿಬೇಕು. ಕೆಲವರು ಹೇಳ್ತಾರೆ ನಾರು ಹಾಕಿ ತಿಂದರೂ ಏನಾಗೋದಿಲ್ಲ ಅಂತೇಳಿ, ಕೆಲವರು ಹೇಳ್ತಾರೆ ಹಾಳೆನೇ ತಿಂದರೆ ಡೈಜೆಷನ್ ಆಗೋದಿಲ್ಲ, ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಆದರೆ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ, ಹಾಳೆ ಹಾಕಿದರೆ ಒಳ್ಳೆಯದಾ ಕೆಟ್ಟದಾ ಅಂತೇಳಿ. ಕೆಲವರು ಹೇಳ್ತಾರೆ ತುಂಬಾ ಒಳ್ಳೆಯದು ಅಂತೇಳಿ. ಹಾಗೆ ನಾವು ಹಾಕ್ತಾನೇ ಇದ್ದೆವು. ಇದಕ್ಕಿಂತ ಮೊದಲಿನ ದನ ತಿಂತಿರಲಿಲ್ಲ, ಹಾಗಾಗಿ ನಾವು ಹಾಕ್ತಿರ್ಲಿಲ್ಲ. ಈ ದನ ತಿಂತದೆ, ಹಾಗಾಗಿ ಇವಾಗ ದಿನಾಲೂ ತೋಟಕ್ಕೆ ಹೋಗಿ ಹಾಳೆಯನ್ನು ಇಟ್ಕೊಂಡು ಬರ್ತೇವೆ. ಒಣಗಿದ ಮೇಲೆ ಅಷ್ಟು ಈ ಥರ ನಾರು ತೆಗಿಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಹಸಿಯಾಗಿರುವಾಗಲೇ ನಾರು ತೆಗಿಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆಯೇ ನಾನು 2 ದಿವಸಕ್ಕಿಂತ ಮೊದಲು ಒಂದು ವಿಡಿಯೋ ಹಾಕಿದ್ದೆ. ನನ್ನ ವೀಡಿಯೋಸ್ ನೋಡಿ ಕೆಲವರು ನೆಗಾಡ್ತಾರೆ ಅಂತೇಳಿ. ನನಗೆ ಹೇಳಿದ ವಿಷಯವನ್ನು ನಿಮಗೆ ಹೇಳಬೇಕಲ್ವ, ಹಾಗಾಗಿ ನಾನು ಹೇಳಿದ್ದು. ಮತ್ತು ನಾನೇನು ಅದರಿಂದ ಬೇಸರ ಏನು ಮಾಡೋದಿಲ್ಲ, ಯಾಕೆಂದರೆ ಅದೆಲ್ಲ ನಾವು ಫೇಸ್ ಮಾಡಲೇಬೇಕಾಗ್ತದೆ. ಏನು ಹೇಳಿದರೂ ಫೇಸ್ ಮಾಡಬೇಕಾಗ್ತದೆ. ಒಳ್ಳೆಯದು ಹೇಳಿದರು ಕೆಟ್ಟದ್ದು ಹೇಳಿದರು ಫೇಸ್ ಮಾಡಬೇಕು. ಯಾಕೆಂದರೆ ನಾವು ಒಂದು ಪಬ್ಲಿಕ್ಕಾಗಿ ನಮ್ಮ ರುಟೀನನ್ನು ಹೇಳ್ತಿರೋದು. ಹಾಗಾಗಿ ನನಗೆ ಅದರಿಂದ ಏನು ಬೇಸರ ಇಲ್ಲ. ನಿಮಗೆ ಕೂಡ ಗೊತ್ತಾಗಬೇಕಲ್ಲ ಕೆಲವರೆಲ್ಲ ಏನೆಲ್ಲ ಹೇಳ್ತಾರೆ ಅಂತೇಳಿ, ಹಾಗಾಗಿ ನಾನು ಹೇಳಿದ್ದು. ನೀವೆಲ್ಲರೂ ತುಂಬಾ ಒಳ್ಳೆ ಕಮೆಂಟ್ ಹಾಕಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ತುಂಬಾ ಖುಷಿ ಆಯಿತು ನೋಡಿ, ತುಂಬ ಮಂದಿ ಕಮೆಂಟ್ಸ್ ಹಾಕಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನೋಡುವಾಗ ನನಗೆ ತುಂಬಾ ಖುಷಿ ಆಗ್ತದೆ. ಎಷ್ಟು ಮಂದಿ ನನಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಖುಷಿ ಆಗ್ತದೆ. ಹಾಗೆ ಇದೇ ರೀತಿ ತುಂಬ ಮಂದಿ ನನಗೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಎಷ್ಟು ಪರ್ಸೆಂಟೇಜ್ ಜನ ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ಅದೇ ರೀತಿ ಎಷ್ಟು ಪರ್ಸೆಂಟೇಜ್ ಜನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾರೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಹಾಗಾಗಿ ನಾನು ಹೇಳ್ತಿರೋದು, ತುಂಬ ಮಂದಿ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದಾರೆ. ಒಂದು ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಇದರಿಂದ ನಿಮಗೇನು ಲಾಸ್ ಆಗೋದಿಲ್ಲ, ನಮಗೆ ಸಬ್ಸ್ಕ್ರೈಬರ್ ಗೇನ್ ಆಗ್ತದೆ ಅಷ್ಟೇ. ಹಾಗಾಗಿ ಹೇಳ್ತಿರೋದು, ವಿಡಿಯೋ ನೋಡುವವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇವಾಗ ಹಾಳೆದು ನಾರೆಲ್ಲ ತೆಗ್ದಾಯಿತು. ಇನ್ನು ಹುಲ್ಲು ತರಲಿಕ್ಕೆ ಹೋಗಿದ್ದಾರೆ ಜಾನ್ ಅವರು. ಹುಲ್ಲು ಕಟ್ ಮಾಡುವಾಗ ಇದನ್ನು ಕೂಡ ಕಟ್ ಮಾಡಿ ಇಡೋದು ನೋಡಿ. ಈ ಥರ ಸಪೂರವಾಗಿ ಕಟ್ ಮಾಡಿದರೆ ಒಳ್ಳೆಯದು. ಹಾಗೆ ನಾನು ಅವಸರದಲ್ಲಿ ಬೇಗನೆ ತೆಗೆದೆ. ಇವಾಗ ಸ್ವಲ್ಪ ಸಪೂರ ಮಾಡಿ ಕಟ್ ಮಾಡ್ತೇನೆ. ಮಧ್ಯಾಹ್ನ ತೋಟದಿಂದ ಸ್ವಲ್ಪ ಹುಲ್ಲು ತಂದೆವು. ಹಾಗೆ 2 ಹುಲ್ಲನ್ನು ಮಿಕ್ಸ್ ಮಾಡಿ ಹಾಕೋದು. ಅದು ತೋಟದ ಸೇವಂತಿಗೆ ಹುಲ್ಲು ಜಾಸ್ತಿ ಇದೆ, ಹಾಗಾಗಿ ಅದನ್ನು ಸ್ವಲ್ಪ ಹಾಕೋದು. ಅದೇ ರೀತಿ ನೆಟ್ಟ ಹುಲ್ಲನ್ನು ಕೂಡ ಹಾಕೋದು. ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕ್ತಾ ಇರ್ತೇವೆ ನೋಡಿ. ಜಾನ್ ಅವರು ಹುಲ್ಲು ತಗೊಂಡು ಬಂದರು. ಹಾಳೆನೆಲ್ಲ ಈ ಥರ ಸಪೂರವಾಗಿ ಕಟ್ ಮಾಡಿ ರೆಡಿ ಮಾಡಿಟ್ಟೆ. ಇನ್ನು ಜಾನ್ ಅವರು ಈ ಹುಲ್ಲಿನ ಜೊತೆಗೆ ಅದನ್ನು ಕೂಡ ಕಟ್ ಮಾಡಿ ದನಕ್ಕೆ ಹಾಕ್ತಾರೆ ನೋಡಿ. ಕಾಲೇಜಿಂದ ಬಂದು ಯೂನಿಫಾರ್ಮ್ ಒಗೆಯೋದು, ಅದು ಅವಳದ್ದು ಒಂದು ಡೈಲಿ ರುಟೀನ್. ಅವಳ ಯೂನಿಫಾರ್ಮ್ ಅವಳೇ ಒಗೆದು ಹಾಕಬೇಕು. ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ